ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇರೋದು ವಾಹನಗಳ ಬ್ರೇಕ್ ಡೌನ್ ಇಂದ. ನಮಸ್ಕಾರ, ಬಸವ ಟೈಮ್ಸ್ಗೆ ಸ್ವಾಗತ. ನಾನು ಬಸವಚೇತನ್. ನಗರದಲ್ಲಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ವಾಹನಗಳ ಬ್ರೇಕ್ ಡೌನ್ ಇಂದ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಇಂದು ಬೆಳಗ್ಗೆ ಕೆಆರ್ ಸರ್ಕಲ್ನಲ್ಲಿ ಆದ ಅಪಘಾತದ ವಿಚಾರವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವರು, ಈ ವೇಳೆ ಅಪಘಾತದ ಬಗ್ಗೆ ಮಾಹಿತಿ ಇಲ್ಲ. ಮೊನ್ನೆ ಬೆಂಗಳೂರು ಟ್ರಾಫಿಕ್ ರಿವ್ಯೂ ಬಗ್ಗೆ ಮಾಡಿದಾಗ 66 ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ವಾಹನಗಳ ಬ್ರೇಕ್ ಡೌನ್ ಇಂದ. ಅದರಲ್ಲಿ ಹೆಚ್ಚಾಗಿ ಬಸ್ಗಳಲ್ಲಿ ಆಗ್ತಿದೆ. ಇದಕ್ಕಾಗಿ ಅರ್ಬನ್ ಮೊಬ್ಯಾಲಿಟಿ ಪ್ಲಾನ್ ಮಾಡ್ತಿದ್ದೇವೆ ಎಂದರು. ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಸಂಬಂಧಪಟ್ಟವರು ಟ್ರಾಫಿಕ್ ಪೊಲೀಸ್, ಜಿಬಿಎ, ಕಾರ್ಪೊರೇಟ್ಸ್, ಶಿಕ್ಷಣ ಸಂಸ್ಥೆಗಳು ಸೇರಿ ಒಂದು ಅರ್ಬನ್ ಮೊಬ್ಯಾಲಿಟಿ ಮಿಷನ್ ಮಾಡಬೇಕು ಅಂತ ಆಲೋಚನೆ ಇದೆ. ವಾರ 10 ದಿನಗಳಲ್ಲಿ ಸಮಿತಿ ರಚನೆ ಮಾಡ್ತೇವೆ. ಇರೋ ವ್ಯವಸ್ಥೆ ಸಿಸ್ಟಮ್ ಹೇಗೆ ಸರಿ ಮಾಡ್ಬೋದು ಅಂತ ನೋಡ್ತೇವೆ. ಬೆಂಗಳೂರಲ್ಲಿ 1 ಕೋಟಿ ಜನಸಂಖ್ಯೆ ಇದ್ರೆ 1.5 ಕೋಟಿ ವಾಹನಗಳಿವೆ. ಜನಸಂಖ್ಯೆಗಿಂತ ಜಾಸ್ತಿ ಇದೆ. ಜನಸಂಖ್ಯೆ 3% ಹೆಚ್ಚಳ ಪ್ರತಿ ವರ್ಷ ಆಗ್ತಾ ಇದ್ರೆ ವಾಹನ ಹೆಚ್ಚಳ ಪ್ರಮಾಣ 10.7% ಹೆಚ್ಚಳ ಆಗ್ತಿದೆ. ಇದನ್ನ ವ್ಯವಸ್ಥಿತವಾಗಿ ಮಾಡಬೇಕು. ಇದನ್ನು ವೈಜ್ಞಾನಿಕವಾಗಿ ಮಾಡ್ತೇವೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ.